ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಏನು ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಲಾಲ್ ಕೃಷ್ಣ ಅದ್ವಾನಿ ಮತ್ತು ವಾಜಪೇಯಿ ಅವರಿಬ್ಬರನ್ನು ಮಾತ್ರ ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರತಿನಿಧಿಸ್ತಾ ಇದ್ರು. ಆ ನಂತರ ಈ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಮತ್ತು ಇನ್ನೊಬ್ರು ಅವರು ಪಾರ್ಟಿ ಬಿಟ್ಟು ಅವರು ಅವರು ಕೂಡ ಕೊನೆಗೆ ಆ ವ್ಯಕ್ತಿನೂ ಕೂಡ ಪಕ್ಷವನ್ನು ತೊರೆದು ಬೇರೆ ಪಾರ್ಟಿಯನ್ನು ಸೇರಿದಾಗ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸುತ್ತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ BS ಯಡಿಯೂರಪ್ಪನವರು. ಆ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಇವತ್ತು ನಾವು ಮುಂಚೂಣಿ ಬಿಜೆಪಿ ನಂಬರ್ ಅಂತ ಆದರೆ ಪಕ್ಷ ಕರ್ನಾಟಕದ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷನ ಕಟ್ಟುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಸುಖ ನೋವು ಮತ್ತು ಹೊಡೆತವನ್ನು ಕೂಡ ತಿಂದಿದ್ದಾರೆ ಯಾರು ಯಡಿಯೂರಪ್ಪ. ಅವ್ರ ಮುಖದಲ್ಲಿ ಇವತ್ತಿಗೂ ಕೂಡ ಒಂದು ಕಲೆ ಇದೆ, ನಿಮ್ಗೆ ನೋಡ್ಬೋದು ಈ ಟೈಪ್ ಮಚ್ಚೆ ಇದೆ. ಹರಪನಹಳ್ಳಿ ಘಟಕದ ವತಿಯಿಂದ ಇವತ್ತು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ MP ನಾಯಕರವರೇ, ಮಲ್ಲಿಕಾರ್ಜುನ ಅವರೇ, ಕಣ್ವಳ್ಳಿ ಮಂಜುನಾಥ್ ಅವರೇ, ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜನಾಯ್ಕರವರೇ, ಸಣ್ಣ ಅವರೇ, ಚನ್ನಗೌಡರೇ, ಸುರೇಶ್ ಅವರೇ, ನಮ್ಮ ಹೊಸದಾಗೇನಲ್ಲ ನಮ್ಮ ಹಳೆಯ ಕಾರ್ಯಕರ್ತ ಹುಟ್ಟು ಹೋರಾಟದ ಫಕೀರ್ ನಾಯ್ಕ ಕೂಡ ಕುಂಚೂರು ಗ್ರಾಮ ಪಂಚಾಯತಿ ಪ್ರತಿನಿಧಿಸರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೇನೆ. ಆಮೇಲೆ ಅನೇಕ ನಮ್ಮ ಎಲ್ಲ ಭಾಗಗಳಿಂದನೂ ಕೂಡ ಪ್ರಮುಖರೇನು ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು, ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು, ಹಿರಿಯ ಮುಖಂಡರು ಬಹಳಷ್ಟು ಜನ ಬಂದಿದ್ದಾರೆ. ಬಹಳಷ್ಟು ಜನ ನಮ್ಮ ಹಿರಿಯರು ಎಲ್ಲ ಗ್ರಾಮಗಳಿಂದ ಬಹುತೇಕ ಮುಖಂಡರುಗಳು ಇವತ್ತು ಬಂದಿದ್ದಾರೆ. ನಾವೆಲ್ಲರಿಗೂ ಕರೆದಿದ್ದಿಲ್ಲ, ಪ್ರಮುಖವಾದ ಮುಖಂಡರು ಇವತ್ತು ಬರ್ರಿ ಅಂತಕ್ಕಂಥದ್ದು. ಕಾರಣ ಇಷ್ಟನೇ, ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ವಕೀಲರು ತಮಗೆಲ್ಲ ಹೇಳಿದ್ರು, ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 3 ಜನ ಚೀಫ್ ಮಿನಿಸ್ಟರ್, ಒಂದ್ಸಲ 4ನೇ ಸಲ ಬಸವರಾಜ್, 4 ಜನ ಚೀಫ್ ಮಿನಿಸ್ಟರ್ ನಮ್ಮ ಕರ್ನಾಟಕದಲ್ಲಿ ಆಗೋದಿದ್ದಾರೆ. ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಬಹುಶಃ ಅಭಿವೃದ್ಧಿ ಅಂದ್ರೇನು, ಕಾಂಕ್ರೀಟ್ ಅಂದ್ರೇನು, ಮತ್ತೊಂದೇನು ಅಂತಕ್ಕಂಥದ್ದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ ನಾವು ನೋಡಿದ್ವಿ. ಅದೇ ರೀತಿ ದೇಶದಲ್ಲಿ ತಗೊಂಡ್ರೆ ನಮ್ಮ NHಗಳು ಹೇಗಿದ್ದಾವೆ ಅಂತಕ್ಕಂಥದ್ದನ್ನ, ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒಂದು ಗ್ರಾಮವನ್ನು ಇನ್ನೊಂದು ಗ್ರಾಮಕ್ಕೆ ಕೂಡಿಸೋ ಯೋಜನೆ ತಂದಿರ್ತಕ್ಕಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಈ ಒಂದು ದೊಡ್ಡ ಹಿನ್ನೆಲೆ ಅವತ್ತು ಕಾಂಗ್ರೆಸ್ಗೆ ಎದುರಾಗಿ ನಿಲ್ತಕ್ಕಂಥ ಶಕ್ತಿ ಜನತಾ ಪಕ್ಷ ಅಂತ ಎಲ್ಲಾ ಪಕ್ಷದವರು ಕೂಡ ಸೇರಿ ಮಾಡಿದ್ರು ಕೂಡ ಅದು ಬಹಳ ಜನ ನಾಯಕರಾಗಿ ಆ ನಾಯಕತ್ವ ಜಾಸ್ತಿ ಆಗಿನೇ ಅದೊಂದು ನಿಲ್ಲಿಲ್ಲ ಜನತಾ ಪಕ್ಷ. ಅದಾದ್ಮೇಲೆ ಬೇರ್ಪಟ್ಟ ನಂತರ ಜನಸಂಘ ಆಯ್ತು, ಬಿಜೆಪಿ ಆಯ್ತು. ಬಿಜೆಪಿ ವಿಶೇಷವಾಗಿ ಕರ್ನಾಟಕದಲ್ಲಿ ಒಬ್ಬ ಮಹಾನ್ ನಾಯಕ ಅಂತಂದ್ರೆ ಸಾಮಾನ್ಯ ಯಡಿಯೂರಪ್ಪನವರು. ಈಗಾಗಲೇ ಅವರು ಎಂತ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ಮೂಲ ಕಾರ್ಯಕರ್ತರೆಲ್ಲರೂ ಕೂಡ ಎಚ್ಚೆತ್ಕೊಂಡು ನಾವು ಇಲ್ಲಿ ಹೋರಾಟ ಮಾಡದೇ ಇದ್ರೆ ನಾವು ಸಾರ್ಥಕ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷ ಅಂತ ಹೇಳ್ಕೊಂಡು ಬರೀ MLA ಆಗಿ ನಾವು ಸರ್ಕಾರದಲ್ಲಿ ಒಂದು ಅಥವಾ MLA ಇದ್ದು ಅಥವಾ ಮಂತ್ರಿ ಆಗಿ ಬರೀ ಪಕ್ಷದ ಕೆಲಸ ಮಾಡ್ಕೊಂಡು ಸಾಧ್ಯ ಇಲ್ಲ. ನಮ್ಮ ಜನರನ್ನು ಕೂಡ ಇವತ್ತಿನ ಆಧುನಿಕತೆಗೆ ತಕ್ಕಂತೆ ಇವತ್ತಿನ ನೈಜ ಸಮಸ್ಯೆಗಳೇನಿದ್ರಲ್ಲ ನೇರವಾಗಿ ಬಂದು ಅವ್ರ ಜೊತೆಗೆ ಬೆರೆಸ್ಕೊಂಡು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಬೇಕು ಅಂತಕ್ಕಂಥ ಉದ್ದೇಶದಿಂದಲೂ ಕೂಡ ಈ ಪಕ್ಷವನ್ನು ಇವತ್ತು ಕಟ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಹೆಚ್ಚು ಕಡಿಮೆ ನಮ್ಮಲ್ಲಿ ಮಾಜಿ ಅಧ್ಯಕ್ಷರು ಆದಿಶೇಷಪ್ಪರಿಂದ ಹಿಡಿದು RD ಗುರುಲಿಂಗಪ್ಪರಿಂದ ಹಿಡಿದು ಇನ್ನು ಅನೇಕರು ಇವತ್ತಿನ ಹಾಲಿ ಅಧ್ಯಕ್ಷರನ್ನೆಲ್ಲ ಒಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಬಿಟ್ಟು ಇವತ್ತು ಬದುಕಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರಾಗಲಿ, ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಯಡಿಯೂರಪ್ಪರ ಕಾರ್ಯಕ್ರಮಕ್ಕೆ. ಅದಕ್ಕೆ ಕಾರ್ಯಕರ್ತರು ಅನೇಕ ಜನ ತಮ್ಮದೇ ವ್ಯವಸ್ಥೆ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ನಾವು ಕೂಡ ಕೆಲವ್ರಿಗೆ ಯಾರು ಅನಾಯಕರಿದ್ದಾರೆ ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಆ ಒಂದು ಚಿತ್ರದುರ್ಗದ ಕಾರ್ಯಕ್ರಮ ಆದ ನಂತರ ಇಡೀ ಕರ್ನಾಟಕದ ಚಿತ್ರ ಬದಲಾವಣೆ ಆಗುತ್ತೆ. ಅದೇ ರೀತಿ ಹರಪನಹಳ್ಳಿ ಚಿತ್ರ ಕೂಡ ಬದಲಾವಣೆ ಆಗುತ್ತೆ. ಈ ಒಂದು ಇವತ್ತು ಪ್ರೆಸ್ ಮೀಟ್ಗೆ
ನಮ್ಮಲ್ಲಿ ಈಗ ನಾವು 5 ಜನ ಅಪೇಕ್ಷಿತರಿದ್ದೀವಿ. ವೈಡಿ ಅಣ್ಣಪ್ಪರು ಒಂದು ಎಮರ್ಜೆನ್ಸಿ ಒಂದು ಏನೋ ಮೀಟಿಂಗ್ ಇದೆ ಅನ್ನೋ ದೃಷ್ಟಿಯಿಂದ ಹೋಗಿದ್ದಾರೆ. ಅವ್ರು ಈ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲಿ ಬಂದು ಜಾಯ್ನ್ ಆಗ್ತಾರೆ ನಮ್ಗೆ. ಹಾಗೆ ಮುತ್ತಿಗೆ ವಾಗೇಶ್ ಅವರು ಕೂಡ ಬರ್ತಾರೆ. ಡಾಕ್ಟರ್ ರಮೇಶ್ ಮತ್ತು ಅವರು ಕೂಡ ಯಾವುದೋ ಒಂದು ಕಾರಣದಲ್ಲಿ ಇವತ್ತು ಬಂದಿಲ್ಲ. ತನಗೆ ಗೊತ್ತಿದೆ ಮದುವೆಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಬಹಳ ಇರೋದ್ರಿಂದ ನಾವು ಸಡನ್ ಆಗಿ ಪ್ರೆಸ್ ಮೀಟ್ ಕರೆದ್ರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅದೇ ರೀತಿ ನಮ್ಮ ಕಂಚಿಕೆರೆ ಕೆಂಚಪ್ಪನವರು ಕೂಡ ಅವತ್ತು ಭದ್ರಾವತಿಗೆ ಹೋಗಿದ್ದಾರೆ. ತುರ್ತು ಏನಿದೆ ಅಂತ ಅವ್ರು ಬಂದಿಲ್ಲ. ಅದ್ರ ಪರವಾಗಿ ನಮ್ಮೆಲ್ಲ ತಾಲೂಕಿನ ಮೂಲೆ ಮೂಲೆಗಳಿಂದ ನಮ್ಮ ಹಿರಿಯ ಕಾರ್ಯಕರ್ತರು ಯಾವುದೋ ಒಂದು ಪಂಚಾಯತಿಯನ್ನ ಒಂದು ನಿಗ್ರಹಿಸಬಲ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಲೀಡರ್ ಆಗಿರ್ತಕ್ಕಂಥ ಅನೇಕರು ಇವತ್ತು ಬಂದಿದ್ದಾರೆ. ಈ ತಮ್ಮ ಮೂಲಕ ತಾವೇನು ನಾವು ಕೇಳ್ಕೊಳ್ತೀವಿ ಅಂತಂದ್ರೆ ಯಡಿಯೂರಪ್ಪರದೇನು 9ನೇ ತಾರೀಕು ಕಾರ್ಯಕ್ರಮವಿದೆ. ಅವರ ಸ್ಫೂರ್ತಿಯನ್ನ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟ ಕೊಡುಗೆಯನ್ನ ನಾವು ಸ್ಮರಿಸಲಿಕ್ಕೋಸ್ಕರ ಅದರಿಂದ ನಾವು ಚೈತನ್ಯ ತೆಗೆದುಕೊಂಡು ನಾವು ಇಡೀ ನಮ್ಮ ತಾಲೂಕಿನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ಸಜ್ಜಾಗಬೇಕು. ಇವತ್ತು ಇವೇನು ಕಾಂಗ್ರೆಸ್ ಸರ್ಕಾರ ಜನರನ್ನ ಯಾಕೆ ರೀತಿ ಧಿಕ್ಕಾರ ಮಾಡ್ತಾ ಇದೆ, ಬರೀ ಲೂಟಿನಲ್ಲಿ ತೊಡಗಿದೆ, ಅದನ್ನೆಲ್ಲದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿ ಬರಬೇಕು. ಆ ಕಾರ್ಯಕ್ರಮದ ಮಾತುಗಳನ್ನ ಕೇಳಿ ಪ್ರೇರಿತರಾಗಿ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಅಂತ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಅದಕ್ಕೆ ತಾವು ಪತ್ರಕರ್ತರು ಬಂದಿದ್ದೀವಿ, ನಮ್ಮ ಮುಖಂಡರು ಬಂದಿದ್ದೀವಿ. ದಯವಿಟ್ಟು ಇದನ್ನ ಹೆಚ್ಚಿನ ಪ್ರಚಾರ ಕೊಟ್ಟು ನಾವು ಈ ಪ್ರೆಸ್ ಮೀಟ್ ಅನ್ನ ಎಲ್ಲರಿಗೂ ತಿಳಿಸಿ ನಮ್ಮ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಒಂದು ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದ ಅರ್ಪಿಸಿ, ತಾವು ಪತ್ರಕರ್ತರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತುಗಳನ್ನು ಮುಕ್ತಾಯ